ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಮ್ಮ ಇವತ್ತು ಬೆಳಗ್ಗೆನೇ ಊರಿಗೆ ಹೊರಟಿದ್ದಾರೆ. ನೀವು ಅಂದ್ಕೊಳ್ಬೋದು ಏನಪ್ಪ ಇವರಮ್ಮ ಇಷ್ಟೊಂದು ಸಲ ಊರಿಗೆ ಹೋಗ್ತಿರ್ತಾರೆ ಅಂತೇಳಿ. ನಮ್ಮದೊಂದು ಪ್ರಾಪರ್ಟಿ ಕೇಸ್ ನಡೀತಾ ಇದೆ, ಹಾಗಾಗಿ ಹೋಗಲೇಬೇಕು. ಅದಲ್ಲದೆ ಊರಲ್ಲಿ ಸ್ವಲ್ಪ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಅಲ್ವಾ, ಅದೆಲ್ಲ ಇವಾಗ ಬಿಡಿಸೋ ಅಂಥ ಟೈಮು. ಅದಕ್ಕಾದರೂ ಸರಿ ಹೋಗಬೇಕು. ಒಂದು ಸಲ ಆ ಕೆಲಸ ಇರುತ್ತೆ, ಒಂದು ಸಲ ಈ ಕೆಲಸ ಇರುತ್ತೆ. ಹಿಂಗೆ ಊರು ಅಂದಮೇಲೆ ಸುಮಾರಷ್ಟು ಕೆಲಸಗಳಿರುತ್ತೆ. ಒಂದು ದಿನಕ್ಕೆ 2 ದಿನಕ್ಕೆಲ್ಲ ಮುಗಿಯಲ್ಲ, ಅಲ್ಲಿ ಒಂದು 2-3 ದಿನನಾದರೂ ಇರಬೇಕು. ಹಾಗಾಗಿ ಈ ಥರ ಬಿಡು ಮಾಡ್ಕೊಂಡು ಹೋಗಿ ಬರ್ತಾರೆ. ಆಮೇಲೆ ಕೈ ಮುರ್ಕೊಂಡು ಯಾರ ಕುಟ್ಟಿ ಆಟ ಆಡ್ತದಿದ್ದ, ಆರ ಕುಟ್ಟಿ ಮಾತಾಡ್ತದಿದ್ದ, ಆರ ಕುಟ್ಟಿ ಸಾಕು 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 ಸಾಕು. ಯಾರು ಬಂದ್ಬಿಟ್ರೆ ನೀ ಸಾಕು ಕೇಳಕ್ಕೆ ಸಾಕು. ನಾನು ಒಬ್ಬಳು ಕೇಳ್ಕೊತೀನಿ, ಯಾರಿಗೂ ಹೇಳ್ಬೇಡ ಸಾಂಗ. ನಾನು ಸಾಂಗ್ ಯಾರಿಗೂ ಹೇಳ್ಬೇಡ ಕಣೆ, ಸುಮ್ಕೆ ಒಬ್ಬಳು ಕೇಳ್ಕೊತೀನಿ ಸಾಕು, ಜಾಸ್ತಿ ಹೇಳ್ಬೇಡ. ಜಾಣ ನೋಡಿ ಇವತ್ತು ಎಷ್ಟು ಬೇಗ ಎದ್ಬಿಟ್ಟಿದ್ದಾರೆ ಅಂತ. ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತೇನಾದ್ರೂ ಚೆನ್ನಾಗಿ ನಿದ್ದೆ ಮಾಡಿರ್ತಾರೆ ನೋಡಿ, ಆ ಟೈಮಲ್ಲಿ ರಾತ್ರಿ ಹೊತ್ತು ನಾವು ಏನು ಸೌಂಡ್ ಮಾಡಬಾರ್ದು. ಒಂದೇ ಒಂದು ಚೂರು ಸೌಂಡ್ ಆದರೂ ಕೂಡ ಪಟ್ಟಂತ ಎದ್ಬಿಡ್ತಾರೆ. ಬೆಳಗ್ಗೆ ಹೊತ್ತು ಸರಿಗೆ ನಿದ್ದೆ ಮಾಡಿಲ್ಲ, ಚೆನ್ನಾಗಿ ಆಡಿದ್ರು ಅಂತ ಅಂದರೆ ಅವ್ರು ರಾತ್ರಿ ಒಳ್ಳೆ ನಿದ್ರೆ ಮಾಡ್ತಾರೆ. ಇವತ್ತೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಸೌಂಡ್ ಆಯಿತು ಅಷ್ಟೇ. ಅದರ ಡೋರ್ ಹಾಕೋದು, ಡೋರ್ ತೆಗಿಯೋದು, ಈ ಥರ ಸೌಂಡ್ ಆಗುತ್ತಲ್ಲ, ಆ ಸೌಂಡ್ ಕೇಳಿಸ್ಕೊಂಡೇ ಎಚ್ಚರ ಮಾಡ್ಕೊಂಡ್ಬಿಟ್ರು. ಸರಿ ಸ್ವಲ್ಪ ಹೊತ್ತು ಆಡ್ಸೋಣ ಆಮೇಲೆ ಮಲಗ್ತಾರೆ ಅಂತೇಳಿ ಆಡಿಸ್ತಾ ಇದ್ದಾರೆ ಅಮ್ಮ ಆಟೋ ಬರೋವರೆಗೂ. ಇನ್ನು ಇಲ್ಲಿ ನಾವಿರೋ ಕಡೆ ಬೆಳಗಿನ ಜಾವನೇ ಆಟೋ ಬುಕ್ ಮಾಡಿದ್ರೆ ಬೇಗ ಬಂದುಬಿಡುತ್ತೆ. ಒಂದು 5ರಿಂದ ಒಂದು 6 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ. ಇನ್ನು ಅಮ್ಮನೂ ಕೂಡ ಹೊರಟ ಮೇಲೆ ನಾನು ಜಾಣನ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿಸ್ದೆ. ಒಂದು 3/4 ಗಂಟೆ ಏನೋ ಚೆನ್ನಾಗಿ ಆಟ ಆಡಿದ್ರು. ಅದಾದಮೇಲೆ ನಿದ್ದೆ ಬಂತು ಅನಿಸುತ್ತೆ, ಮಲಗಿಬಿಟ್ರು. ಇನ್ನು ತುಂಬ ಚಳಿ ಇತ್ತಲ್ವ, ಹಾಗಾಗಿ ನನಗೂ ಯಾಕೋ ನಿದ್ದೆ ಬರೋ ಥರ ಅನ್ನಿಸ್ತಾ ಇತ್ತು. ನಾನು ಕೂಡ ಒಂದು ಅರ್ಧ ಗಂಟೆ ಮಲ್ಕೊಂಡು ಅದಾದಮೇಲೆ ಎದ್ದು ಕಿಚನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ರಾತ್ರಿಯೇ ಸಾಮಾನ್ಯವಾಗಿ ನಮ್ಮನೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತಾರೆ ಅಮ್ಮ. ಪಾತ್ರೆನೂ ಕೂಡ ತೊಳೆದಿಟ್ಬಿಟ್ಟಿರ್ತಾರೆ. ಕೆಲವೊಮ್ಮೆ ಬೆಳಗ್ಗೆ ಹೊತ್ತು ಜೋಡಿಸ್ಕೊಳ್ತೀವಿ. ಈ ಥರ ಊರಿಗೆ ಹೋಗೋ ಸಂದರ್ಭದಲ್ಲಿ ಏನಂದರೆ ಅವರೇ ಎಲ್ಲನೂ ಜೋಡಿಸಿಟ್ಟು ಹೋಗ್ತಾರೆ. ಆಮೇಲೆ ನನಗೆ ಒಬ್ಬಳಿಗೆ ಕಷ್ಟ ಆಗಿಬಿಡುತ್ತೆ ಅಂತ ರಾತ್ರಿ ಒಂಚೂರು ಕೆಲಸ ಆಗಿಬಿಡ್ತು ಅದು ಇದು ಅಂತ ಹೇಳಿ, ಹಾಗಾಗಿ ಪಾತ್ರೆ ಎಲ್ಲ ಜೋಡಿಸ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಮ್ಮಂಗೆ. ಹಾಗಾಗಿ ನಾನಿವಾಗ ಬೆಳಗ್ಗೆ ಪಾತ್ರೆ ಎಲ್ಲನ ಜೋಡಿಸ್ಕೊಂಡು ಸ್ವಲ್ಪ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಸ್ವಲ್ಪ ಕಿಚನ್ ಮೆಸ್ಸಿ ಆಗಿದೆ, ಸ್ಟವ್ ಎಲ್ಲ ಕ್ಲೀನ್ ಮಾಡಿಲ್ಲ, ನೈಟ್ ಹಂಗೆ ಮಲಗಿಬಿಟ್ಟಿದ್ದೀವಿ ಅಂತ ಅಂದಿದ್ದು ಸಮಯದಲ್ಲಿ ಬೆಳಗ್ಗೆ ಅದೇ ಸ್ಟವ್ ಮೇಲೆ ಅಡುಗೆ ಮಾಡಲಿಕ್ಕೆ ಮನಸ್ಸೇ ಆಗಲ್ಲ. ಕ್ಲೀನ್ ಮಾಡ್ಕೊಂಡೇ ಅಡುಗೆ ಶುರು ಮಾಡಬೇಕು. ಅದೇನೋ ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಯಾವಾಗಲೂ ಹಂಗೇ. ಈಗ ಒಂದು ಸಲ ಕ್ಲೀನ್ ಮಾಡಿಬಿಟ್ಟೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇವಾಗ ಏನು ಬೇಕಾದರೂ ಅಡುಗೆ ಮಾಡ್ಕೊಳ್ಬೋದು, ಒಂಥರ ಖುಷಿ ಆಗುತ್ತೆ. ಇನ್ನಿವಾಗ ಮೊದಲು ನಾನು ಸ್ವಲ್ಪ ಕಷಾಯ ಮಾಡ್ಕೊಳ್ತಾ ಇದ್ದೀನಿ. ವಿಪರೀತ ಚಳಿ ಇರುತ್ತೆ ನೋಡಿ, ಹಂಗಾಗಿ ಬೆಳಗ್ಗೆ ಏನಾದರೂ ಕುಡಿಬೇಕಂತ ಅನ್ನಿಸ್ತಿರುತ್ತೆ. ಅದಲ್ಲದೆ ಇವಾಗ ಶೀತ ಮತ್ತು ಕೆಮ್ಮಾಗೋದು, ನೆಗಡಿ ಆಗೋದು ಮಾಮೂಲಿ ಅಲ್ವಾ. ಅದೆಲ್ಲ ಒಂಚೂರು ಬರ್ದಂಗೆ ಇರಬೇಕು ಅಂದರೆ ವಾರದಲ್ಲಿ ಒಂದು 2-3 ದಿನ ಏನಾದರೂ ಈ ಥರ ಮಾಡ್ಕೊಂಡು ಕುಡಿಬೇಕು. ಬಂದಮೇಲೆ ಕೂಡ ಮಾಡ್ಕೊಂಡು ಕುಡಿಬೋದು, ಏನು ತೊಂದರೆ ಇಲ್ಲ. ನಾನೊಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತೀನಿ ಅಷ್ಟೇ. ಮೊದಲು ಸ್ವಲ್ಪ ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕಿ ಕುಟ್ಕೊಂಡು ಅದಾದಮೇಲೆ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಇನ್ನಿವಾಗ ಒಂದು 3 ಕಪ್ ನೀರನ್ನ ಕುದಿಸ್ಕೊತಾ ಇದ್ದೀನಿ. 3 ಕಪ್ ನೀರು ತೊಗೊಂಡ್ರೆ ಅದು 2 ಕಪ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಥರ ನೀರಿಟ್ಟಾಗ್ಲೇ ಒಂದು 2 ಸ್ಪೂನ್ ಕಲ್ಸಕ್ಕರೆನ ಹಾಕಿ ಕುದಿಲಿಕ್ಕೆ ಬಿಟ್ಬಿಡಬೇಕು. ಅದಾದಮೇಲೆ ಈ ಮಸಾಲೆಗಳನ್ನೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಷಾಯ. ಟ್ರೈ ಮಾಡಿ. ನಾನು ಸ್ವಲ್ಪ ಪುದೀನ ಎಲೆ, ಅದಾದಮೇಲೆ ಕುಟ್ಟಿಟ್ಕೊಂಡಿದ್ನಲ್ವ ಶುಂಠಿ, ಏಲಕ್ಕಿ, ಅದನ್ನೆಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು ಕುದೀತಾ ಕುದೀತಾ ಎಂಥ ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ, ನಿಮಗಂತೂ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಮನೆಯೂ ಅಷ್ಟೇ ಘಮ್ ಅಂತ ಇರುತ್ತೆ. ಅದರಲ್ಲಿ ಕೂಡ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಘಮ್ ಅನ್ನುತ್ತೆ ಗೊತ್ತಾ. ಯಾರಾದರೂ ಈಚೆ ಕಡೆಯಿಂದ ಅಡುಗೆ ಮನೆಗೆ ಬರಬೇಕು, ಅವ್ರಿಗೆ ಫುಲ್ಲು ಖುಷಿ ಆಗಿಬಿಡುತ್ತೆ, ಅಷ್ಟು ಒಂದು ಒಳ್ಳೆ ಪರಿಮಳ ಇರುತ್ತೆ. ಇನ್ನು ಅದು ಕುದೀತಾ ಇರಲಿ, ಅಷ್ಟರಲ್ಲಿ ಡೈನಿಂಗ್ ಟೇಬಲ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಇನ್ನು ಜಾಣು ಎದ್ಬಿಡ್ತಾರೆ ಅಂತ ಹೇಳಿ ಡೈನಿಂಗ್ ಟೇಬಲ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನೂ ಮಿಸ್ ಆಗಿರಲ್ಲ, ಆದಷ್ಟು
ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀವಿ. ನೋಡಿದಾಗ ಏನಾದ್ರೂ ಅಲ್ಲೊಂದು ಇಲ್ಲೊಂದು ಇಟ್ಟಿದ್ದೀವಿ ಅಂತ ಅಂದಾಗ ಪಟ್ಟಂತ ತಲೆಗೆ ಬಂದುಬಿಡುತ್ತೆ, ಒರೆಸ್ಬೇಕಪ್ಪ ಕ್ಲೀನ್ ಮಾಡಬೇಕಪ್ಪ ಅಂತ. ಇನ್ನು ಆ ಕೆಲಸ ಆಯಿತು. ಇನ್ನು ಕಷಾಯ ಕೂಡ ಚೆನ್ನಾಗಿ ಕುದೀತಿದೆ ನೋಡಿ, ಎಂಥ ಪರಿಮಳ ಗೊತ್ತಾ. ನನಗೆ ನಿಜ ಈಗಲೂ ನೆನೆಸ್ಕೊಂಡ್ರೆ ಮತ್ತೆ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದಕ್ಕೆ ಬೇಕು ಅನ್ನೋಂಗಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಕೊಳ್ಬೋದು, ಆದರೆ ಕಷಾಯ ಎಲ್ಲ ಬಿಸಿ ಬಿಸಿ ಕುಡಿಬೇಕು. ಬಿಸಿ ನೀರಿಗೆಲ್ಲ ನಿಂಬೆಹಣ್ಣು ಹಾಕೋದು ಅಷ್ಟು ಒಳ್ಳೆಯದಲ್ಲ, ಹಾಗಾಗಿ ನಾನೇನು ಸೇರಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇನ್ನು ಕಷಾಯ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಅದಾದಮೇಲೆ ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಭಾನುವಾರ ಆಯಿತಾ, ಹಾಗಾಗಿ ಒಂಚೂರು ಏನಾದ್ರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿ ಹಾಕ್ಬಿಟ್ಟು ಅವಲಕ್ಕಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಈ ವೆದರ್ಗೆ ತಿಂತಿದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತಲೇ ಅನ್ನಿಸ್ತಿರುತ್ತೆ. ಟ್ರೈ ಮಾಡಿ ನೋಡಿ. ಮೊದಲಿದನ್ನು ಮಾಡ್ಕೊಳ್ಳಿಕ್ಕೆ 1 ಸ್ಪೂನ್ ಧನಿಯಾ ಕಾಳು, ಅರ್ಧ ಸ್ಪೂನು ಮೆಣಸು ಚೆನ್ನಾಗಿ ಹಾಕಿ ಹುರಿದ್ಬಿಡಬೇಕು. ಫಸ್ಟು ಒಂದು 3/4 ಭಾಗ ಇದು ಫ್ರೈ ಆಗಿರಬೇಕು. ಅದಾದಮೇಲೆ 2 ಸ್ಪೂನ್ ಎಳ್ಳನ್ನ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಎಳ್ಳು ಬೇಗನೆ ಬಿಸಿ ಆಗಿಬಿಡುತ್ತೆ, ಅದಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ, ತಿನ್ನಲಿಕ್ಕಾಗಲ್ಲ ಜಾಸ್ತಿ ಎಳ್ಳ ಹುರಿದ್ಬಿಟ್ರೆ. ಇನ್ನು ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕುಟಾಣಿಗೆ ಹಾಕ್ಬಿಟ್ಟು ನುಣ್ಣಗೆ ಕುಟ್ಕೊಳ್ಬೇಕು. ಆದಷ್ಟು ಕುಟಾಣಿಲೇ ಕುಟ್ಕೊಂಡ್ರೆ ಚೆಂದ ಆಯಿತಾ, ಒಂದೊಳ್ಳೆ ಪರಿಮಳ ಬರುತ್ತೆ ಮಿಕ್ಸಿಗಿಂತ. ಇನ್ನು ಇದನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ನೆಲ್ಲಿಕಾಯಿನೂ ಕೂಡ ತುರಿದಿಟ್ಕೊತಿದ್ದೀನಿ. ಒಂದು 4ರಿಂದ 5 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ತೊಗೊಬೋದು. ನಾವು ಎಷ್ಟು ಹಾಕಿದ್ರೂ ಕೂಡ ಕಹಿ ಎಲ್ಲ ಬರಲ್ಲ ಆಯಿತಾ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ನಾನೊಂದು 5 ತೊಗೊಂಡೆ, ಇಬ್ರಿಗೆ ಅಲ್ವಾ, ಹಾಗಾಗಿ. ಇನ್ನು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜನ ಹುರಿದು ಎತ್ತಿಟ್ಕೊತಿದ್ದೀನಿ. ಹಿಂಗೆ ಕೂಡ ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು, ಆದರೆ ಕಡಲೆ ಬೀಜ ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ನಾನು ಹುರಿದಿಟ್ಟಿಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕಿ ಹುರ್ಕೊಂಡು ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಬಿಟ್ಟು ಮತ್ತೆ ಒಂದು ಸಣ್ಣ ಈರುಳ್ಳಿನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಕೆಲವೊಬ್ರು ಇದಕ್ಕೆ ಈರುಳ್ಳಿನೇ ಹಾಕಲ್ಲ, ಹಂಗೂ ಕೂಡ ಮಾಡ್ತಾರೆ, ಆದರೆ ನಂಗೆ ಈರುಳ್ಳಿ ಇರಬೇಕು ಅವಲಕ್ಕಿ ಅಂತ ಆದಮೇಲೆ ಅದಕ್ಕೊಂಚೂರು ಈರುಳ್ಳಿನ ಹಾಕೋತೀನಿ. ಅದಾದಮೇಲೆ ಅರಿಶಿನದ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಬಿಟ್ಟು ಈ ಕಡೆ ಅವಲಕ್ಕಿನ ನೆನೆಸ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಅವಲಕ್ಕಿ ಒಂದೊಂದ್ಸಲ ಜಾಸ್ತಿ ನೆಂದ್ಬಿಟ್ಟಿರುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಹಂಗೆ ಆಗಬಾರ್ದು ಅಂದರೆ ಈ ಥರ ಈರುಳ್ಳಿ ಫ್ರೈ ಮಾಡ್ತಿರೋ ಸಮಯದಲ್ಲಿ ನೆನೆಸಿಟ್ಕೊಂಡು ಬಿಡಬೇಕು. ಒಂದು ನಮಗೆ ಟೈಮ್ ಗೊತ್ತಾಗುತ್ತೆ, 1-2ರಿಂದ 3 ನಿಮಿಷ ಆಗುತ್ತೆ ಅಲ್ವಾ, ಆ ಸಮಯಕ್ಕೆ ಕರೆಕ್ಟಾಗಿ ನುಂತಿರುತ್ತೆ ಅದು. ಇನ್ನು ಈರುಳ್ಳಿ ಫ್ರೈ ಆದಮೇಲೆ ಈ ಕಡೆ ನೆಲ್ಲಿಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಕುಟ್ಟಿಟ್ಕೊಂಡಿದ್ದೆ ನೋಡಿ ಎಳ್ಳು, ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟರಲ್ಲಿ ಒಂದು 2-3 ನಿಮಿಷ ಆಗಿತ್ತು. ಅವಲಕ್ಕಿನೂ ಕೂಡ ಕರೆಕ್ಟಾಗಿ ನೆಂದಿತ್ತು, ಜಾಸ್ತಿನೂ ಕೂಡ ನೆಂದಿರಲಿಲ್ಲ, ಕಡಿಮೆನೂ ಕೂಡ ನೆಂದಿರಲಿಲ್ಲ. ಇನ್ನು ಅದನ್ನು ಸ್ವಲ್ಪ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಹಂಗೆ ಇಟ್ಬಿಡ್ತೀನಿ. ಆವಾಗ ಸ್ವಲ್ಪ ಅದು ಹರಳು ಕೊಡುತ್ತೆ ಅವಲಕ್ಕಿ ಆಯಿತಾ. ಅದಾದಮೇಲೆ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ. ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಅಪ್ಪುಗಂತೂ ತುಂಬ ಇಷ್ಟ. ಇನ್ನು ನಾನು ಕನ್ಸೀವ್ ಆದಮೇಲೆ ನನಗೇನೋ ಗೊತ್ತಿಲ್ಲ, ಅವಲಕ್ಕಿ ಜಾಸ್ತಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಅವಾಗಿಂದನೂ ಕೂಡ ಅಷ್ಟೇ, ವಾರದಲ್ಲಿ ಒಂದಿನಾದರೂ ಅವಲಕ್ಕಿ ಮಾಡ್ಕೊಳ್ತೀನಿ. ಇನ್ನು ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ, ಬೇಕು ಅಂದರೆ ಒಂಚೂರು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೋದು. ನೆಲ್ಲಿಕಾಯಲ್ಲೇ ಹುಳಿ ಅಂಶ ಇರುತ್ತಲ್ವ, ಅದಕ್ಕೆ ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ಇನ್ನು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡ್ಬಿಟ್ರೆ ನೋಡಿ, ನೆಲ್ಲಿಕಾಯಿ ಅವಲಕ್ಕಿ ರೆಡಿನೇ ಆಗಿಬಿಡ್ತು. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಯಾವುದೇ ಥರ ಕಹಿ ಆ ಥರ ಎಲ್ಲ ಏನೂ ಇರಲ್ಲ. ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ನೆಲ್ಲಿಕಾಯಿ ತಿನ್ಲಿಕ್ಕೆ ಇಷ್ಟ ಆಗಲ್ಲ, ಜ್ಯೂಸ್ನು ಕೂಡ ಕುಡಿಲಿಕ್ಕೆ ಇಷ್ಟಪಡಲ್ಲ, ಅದು ಸ್ವಲ್ಪ ಉಗ್ರಿರುತ್ತೆ ಅಂತ. ಅವ್ರಿಗೆಲ್ಲ ಈ ಥರ ಮಾಡಿಕೊಡಿ, ಅಟ್ಲೀಸ್ಟ್ ತಿಂತಾರೆ ಅವರು. ಇನ್ನು ಮೊದಲು ನಾನು ತಿಂಡಿನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಅದಾದಮೇಲೆ ನಾನು ಜಾಣ ನೋಡ್ಕೊಂಡು ಅಪ್ಪಗೆ ತಿಂಡಿ ಮಾಡಲಿಕ್ಕೆ ಹೇಳಿದ್ದೆ. ಇವತ್ತು ಭಾನುವಾರ ಅಲ್ಲ, ಹಾಗಾಗಿ ಅವರು ಮನೇಲೇ ಇದ್ದರು. ಅವ್ರ ಮನೇಲಿದ್ದಾಗ ಅವರೇ ಜಾಣನ ನೋಡ್ಕೊಳ್ತಾರೆ, ನನಗೇನು ಅಷ್ಟೊಂದು ಕೊಡೋದಿಲ್ಲ ಅವರು, ನಾನು ನೋಡ್ಕೊತೀನಿ ಬಿಡಮ್ಮ ಅಂತಿರ್ತಾರೆ. ಇನ್ನೊಂದು 11:15 ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದು. ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಇವತ್ತು ಬೇಗನೆ, ಯಾಕಂದರೆ 3D ಕಾಸ್ಟಿಂಗ್ ಮಾಡೋರಿಗೆ ಬರಲಿಕ್ಕೆ ಹೇಳಿದರು ಅಪ್ಪು. ಸುಮಾರು ದಿನದಿಂದ ನನಗದೊಂದು ಆಸೆ ಇತ್ತು, ಮಾಡಿಸ್ಬೇಕು ಅಂತ ಹೇಳಿ. ಇವಾಗ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ನೋಡಿ, ಹಾಗಾಗಿ ನನಗೂ ಒಂಥರ ಆಸೆ, ನಮ್ಮದಂತೂ ಇಲ್ಲ, ಅಟ್ಲೀಸ್ಟ್ ನಮ್ಮ ಮಗುದಿರಲಿ ಅಂತ ಹೇಳಿ. ಇನ್ನು ಅವ್ರು ಬರುವಾಗಲೇ ಹೇಳಿದರು, ಕೈಯಲ್ಲಿರೋ ಹಾಲ್ಮಣಿ, ಕಾಲಿನ ಗೆಜ್ಜೆ ಏನಾದರೂ ಇದ್ದರೆ ತೆಗೆದುಬಿಡಿ ಅಂತೇಳಿ. ನನಗದು ಮರ್ತೋಗ್ಬಿಡ್ತು. ನಾನು ಸ್ನಾನ ಮಾಡಿಸಿ ಮಲಗಿಸ್ಬಿಟ್ನ, ಅದಾದಮೇಲೆ ನೆನಪಾಯ್ತಯ್ಯೋ ತೆಗಿಬೇಕಲ್ಲ ಅಂತ. ಇನ್ನು ಅವ್ರು ನಿದ್ದೆಲೇ ನಿಧಾನಕ್ಕೆ ತೆಗೆದುಬಿಡೋಣ ಅಂತ ಟ್ರೈ ಮಾಡೋದನ್ನ ಪಟ್ಟಂತ ಎದ್ಬಿಟ್ರು. ಅವ್ರು ಹೇಳಿದರು, ಮಲಗಿರೋ ಟೈಮ್ಗೆ ನಮಗೆ ಕಾಲ್ ಮಾಡಿ, ಆ ಟೈಮಿಗೆ ಬರ್ತೀವಿ, ಆವಾಗ ಈಸಿಯಾಗಿ ತೊಗೊಂಡ್ಬಿಡ್ಬೋದು ನಾವು ಅಂತೇಳಿ. ನಾನು ಹಿಂಗೆ ಉಲ್ಟಾ ಕೆಲಸ ಮಾಡಿಬಿಟ್ನಲ್ಲ, ಹಾಗಾಗಿ ಜಾಣು ಕೂಡ ಎದ್ಬಿಟ್ರು. ಜಾಣು ಎದ್ಮೇಲೆ ನಮ್ಗೆ ಅದು ಎಷ್ಟು ಕಾಟ ಕೊಟ್ಟರು ಅಂದರೆ ನೋಡಿ ನೀವೇನೇ, ಎಷ್ಟೊತ್ತು ಸಮಯ ತೊಗೊಳ್ತು ಇದನ್ನು ಮಾಡಲಿಕ್ಕೆ ಅಂತ. ಅಯ್ಯೋ
ಯಾರಿದು ಹೊಸಬ್ರು ಅಂತ ನೋಡ್ತಿದ್ದಾರೆ. ಮಾತಾಡ್ಸಿದ್ರೆ ಆಕ್ಟಿವ್ ಆಗ್ತಾನೆ. ನೀನ್ ಕರೀನು ಜಾಣು 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 ಅಲ್ಲಿ ಅಮ್ಮ ಅಲ್ಲಿ ಇಲ್ಲ, ಅವ್ರನ್ನೇ ನೋಡ್ತಿರೋದು. ಅಲ್ಲಿ ಮೊನ್ನೆ ಅಮ್ಮ ಯಾರದು ಅಂತ ಅವ್ರನ್ನೇ ನೋಡ್ತಿರೋದು. ಏಯ್ 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 ಸುಮ್ಮನಿರ. ಬಂತಾ ಡೌಟು ಇಲ್ಲ ಈ ತರ ಬರಬಾರ್ದು. ಆ ಕಾಲ ಎಷ್ಟು ನೀಟಾಗಿ ಹೊರಗೆ ಬಂದಿತ್ತಲ್ಲ, ಸ್ವಲ್ಪ ಬೆರಳು ಕ್ರಶ್ ಮಾಡಿದ್ದಾರೆ. ಎಲ್ಲ ನೀನು ನಿಂತಿಯಲ್ವಾ? ಆಟ ಆಡ್ತಾ ಇದೀವ ಇಲ್ಲಿ? ಇಲ್ಲ ತಾನೇ, ಆಟ ಆಡ್ತಾ ಇದೀವ ನಾವು. ನೀವು ಆಡ್ಬೇಕಾ? ಆಯ್ತು, ಓಕೆ, ಓಪನ್ ಮಾಡೋಣ. ಎಸ್, ಮಲಗಿಸೋಣ ಹಂಗಾದ್ರೆ. ನಾನು ವೇಟ್ ಮಾಡ್ತೀನಿ, ಪರವಾಗಿಲ್ಲ, ಪರ್ಫೆಕ್ಟ್ ಬರುತ್ತೆ. ಇದು ವೆಟ್ ವೈಪ್ಸ್ ಇಂದ ನೀಟಾಗಿ ಒರೆಸ್ಬಿಡಿ, ಇಲ್ಲಾಂದ್ರೆ ಮಿಟನ್ಸ್ ಹಾಕಿ, ಬಿಕಾಸ್ ಮತ್ತೆ ತೊಳಸ್ಲೇಬೇಕು. ಆಮೇಲೆ ನಗರುತ್ತೆ. ಹೋಗಿ ಈಗ ಆಯ್ತು ಆಯ್ತು. ಪ್ಲೀಸ್ ಮಲ್ಕೊಳ್ಳಿ. ಇದೆಲ್ಲ ಏನು ಗೊತ್ತಾ, ಆದಷ್ಟು 1 ತಿಂಗಳು ಒಳಗಡೆ ಮಾಡಿಸ್ಬಿಡ್ಬೇಕು. ಆವಾಗ ಮಕ್ಕಳು ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ, ಸ್ವಲ್ಪ ಜಾಸ್ತಿ ನಿದ್ರೆ ಮಾಡ್ತಿರ್ತಾರಲ್ವ, ಪಟ್ಟಂತ ಕೆಲಸ ಆಗೋಗ್ಬಿಡುತ್ತೆ. ಆದರೆ ಈ ಟೈಮಲ್ಲಂತೂ ತುಂಬ ಕಷ್ಟ. ಅದರಲ್ಲೂ ಎದ್ದಿರುವಾಗಂತೂ ತೊಗೊಳ್ಲಿಕ್ಕಾಗೋದೇ ಇಲ್ಲ, ನೀಟಾಗಿ ಬರಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಸ್ವಲ್ಪ ಮಲಗಿಸೋಣ ಅಂತೇಳಿ ಅಪ್ಪು ಎಷ್ಟು ಟ್ರೈ ಮಾಡಿದ್ರು ಗೊತ್ತಾ. ಪ್ರತಿದಿನ ಈ ಟೈಮಿಗೆ ಮಲಗಿಬಿಡ್ತಿದ್ರು ಆಯಿತಾ. ಇವತ್ತೇನೋ ಗೊತ್ತಿಲ್ಲ, ಎಷ್ಟೊತ್ತಾದರೂ ಮಲಗ್ತಿಲ್ಲ. ನಾನು ಈ ಟೈಮಿಗೆ ಮಲಗ್ತಾರೆ ಅಂತ ನೋಡಿದ್ದೇನೆ, ಅಪ್ಪುಗೆ ಹೇಳಿದ್ದೆ ಈ ಟೈಮ್ಗೆ ಕರೆಸ್ಬಿಟ್ರಪ್ಪು ಸರಿ ಹೋಗುತ್ತೆ ಅಂತೇಳಿ. ನೋಡಿದ್ರೆ ಇವತ್ತೆಲ್ಲ ಉಲ್ಟಾ ಆಗಿಬಿಡ್ತು. ಏನೋ ಗೊತ್ತಿಲ್ಲ, ಅವ್ರನ್ನ ನೋಡ್ತಿದ್ರೆ ನಗ್ತಾ ಇದ್ದಾರೆ. ಒಂಥರ ನಾವು ಹೆಂಗೆ ಮಾತಾಡಿಸಿ ಈ ಕಡೆ ನಮ್ಮ ಕಡೆ ಟರ್ನ್ ಮಾಡ್ಕೊಳ್ಳೋಣ, ಸ್ವಲ್ಪ ಸೈಲೆಂಟ್ ಮಾಡೋಣ ಅಂದರೆ ಆಗ್ತಾನೇ ಇಲ್ಲ. ಕೊನೆಗೂ ಕೂಡ ಅಪ್ಪು ಸ್ವಲ್ಪ ಹೊತ್ತು ಎತ್ಕೊಂಡು 1 ಅವರ್ ಏನೋ ವಾಕ್ ಮಾಡಿದ್ದಾರೆ ಮಲಗಿಸ್ಲಿಕ್ಕೆ. ಎಷ್ಟು ನಿಮಿಷ ಮಲಗಿದ್ರು ಗೊತ್ತಾ ನಿಮಗೆ, ಬರೀ 2 ರಿಂದ 3 ನಿಮಿಷ ಅಷ್ಟೇ ಮಲಗಿದ್ದು. ಹಬ್ಬ ಅಂದರೆ ಒಂದು 5 ನಿಮಿಷ ಅಂತ ಅಂದ್ಕೊಳ್ಳಿ. ಆಮೇಲೆ ಪಟ್ ಅಂತ ಎದ್ಬಿಟ್ರು ಅವರು. ಕಾಲ್ದು ಮತ್ತು ಒಂದು ಕೈದು ತೊಗೊಂಡ್ರು, ಇನ್ನೊಂದು ಕೈದು ಆಗಲಿಲ್ಲ, ಪಟ್ ಅಂತ ಎದ್ಬಿಟ್ರು. ಆಮೇಲೆ ಮತ್ತೆ ಅಪ್ಪು ಇನ್ನೊಂದು ಸ್ವಲ್ಪ ಹೊತ್ತು ಎತ್ಕೊಂಡು ಓಡಾಡಿ ಒಂದು ಸ್ವಲ್ಪ ಮಲಗಿಸಿ, ಅದಾದಮೇಲೆ ಇನ್ನೊಂದು ಕೈ ತೊಗೊಂಡಿದ್ದು. ಅಪ್ಪುಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಇದೊಂದು ಸಲ ಬಂದುಬಿಟ್ರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿತ್ತು. ಅವ್ರು ನೋಡಿ ಹೆಂಗೆ ಕುತ್ಕೊಂಡಿದ್ದಾರೆ ಅಂತ. ಎಷ್ಟು ಟೈಮ್ ತೊಗೊಂಡು ಅಂದರೆ, ಅವ್ರ ಪಾಪ ಬೆಳಗ್ಗೆ 11:30ಗೆ ಬಂದಿದ್ದು, ಅವರು ಹೊರಡೋ ಅಷ್ಟರಲ್ಲಿ ಹತ್ತತ್ರ 2:30-3 ಗಂಟೆ ಆಗಿತ್ತು. ಯಾಕೆ ಕಟ್ ಮಾಡಕ್ತಾ ಇದೆಯಾ? ಇದು ರೆಸಿನ್ ಮಾಡಿಸೋಣ ಅಂತ. ಇದ್ರ ಜೊತೆಗೆ ರೆಸಿನ್ ಕೂಡ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲಾನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ರೆಸಿನ್ ಅಂದರೆ ಒಂದು ಪುಟ್ಟದಾಗಿ ಫೋಟೋ ಥರ ಬರುತ್ತೆ. ಅದರಲ್ಲಿ ನಾವೇನೇನು ಕೊಡ್ತೀವಿ ನೋಡಿ ಪಾಪುದು, ಅದನ್ನೆಲ್ಲ ಹಾಕಿ ಮಾಡಿಕೊಡ್ತಾರೆ. ನಾನು ಹಾಲ್ಮಣಿ ತೆಗೆದಿಟ್ಕೊಂಡೆ ಪಾಪುದು. ಇದ್ರ ಜೊತೆಗೆ ಕಾಲಿಂದು ಕಡ, ಹಾಗೆ ಒಕ್ಲ ಬೀಳುತ್ತೆ ನೋಡಿ ಅದು, ಇನ್ನು ಪ್ರೆಗ್ನೆನ್ಸಿ ಕಿಟ್ಟು. ಇದ್ರ ಜೊತೆಗೆ ಫೋಟೋ ಇರಲಿ ಅಂತ ಒಂದಿಷ್ಟಿದೆ ಆಯಿತಾ, ಸ್ಕ್ಯಾನ್ ಕಾಪಿ ನೋಡಿ. ಈ ಎಲ್ಲ ಸ್ಕ್ಯಾನ್ ಪಿಕ್ಚರಲ್ಲೂ ಕೂಡ ನನಗೆ ಇದು ತುಂಬಾ ಹಿಡಿಸ್ತು. ಏನು ಗೊತ್ತಾ, ನಾವು ಪ್ರತಿ ಸಲ ಸ್ಕ್ಯಾನಿಂಗ್ ಹೋದಾಗಲೂ ಕೂಡ ಜಾಣು ಯಾವಾಗಲೂ ಮುಖದ ಮೇಲೆ ಕೈಯೇ ಇಟ್ಕೊಂಡಿರೋರು. ಅದಕ್ಕೆ ಸ್ವಲ್ಪ ಸ್ಕ್ಯಾನಿಂಗ್ ನಮಗೆ ತುಂಬ ಲೇಟ್ ಆಗಿರ್ತಿತ್ತು. ಅದೊಂದು ಮೆಮೊರಿ ಇರಲಿ ಅಂದ್ಬಿಟ್ಟು ಅದೇನೇ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಯಾವುದಾದ್ರೂ ಫೋಟೋಸ್ ಕೊಟ್ಟರು ಕೂಡ ಅದನ್ನು ಸೇರಿಸ್ತಾರೆ ನೋಡಿ. ಡೈಲಿ ಟೈಮ್ ಮಲಗ್ದಿದ್ರು, ಇವತ್ತು ನಿದ್ದೆನೇ ಇಲ್ಲ, ಇನ್ನೂ ಆಡ್ತಾ ಇದ್ದಾರೆ. ಮೇ ಬಿ ಅವ್ರು ಹೊರಟ ಮೇಲೆ ನಿದ್ದೆ ಬರುತ್ತೆ ಅನಿಸುತ್ತೆ. ನಾವು ರೆಡಿ ಮಾಡ್ಕೊತಾ ಇದ್ದಾರೆ, ಅದ್ರ ಜೊತೆಗೆ ಇದನ್ನು ಕೊಟ್ಬಿಡ್ತೀನಿ. ಇದ್ರ ಜೊತೆಗೆ ಜಾಣದು ಫಸ್ಟ್ ಟೈಮ್ ನೈಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಕೊಟ್ಟೆ, ಚೆನ್ನಾಗಿರುತ್ತೆ ಅಂತ. ಜಾಣು, ಯಾರು ಟೋಪಿ ಮಾಡಿರೋದು ಮಗನೆ? ಯಾರು? ನಿದ್ದೆ ಮಾತ್ರ ಬರಲ್ಲ ಇವತ್ತು. ಈಗ ನೋಡಿ ಮ್ಯಾಮ್, ನೀವು ಹೊರಟ ಮೇಲೆ ಮಲಗ್ತಾರೆ. ಕೆಲಸ ಇದ್ದಾಗ ಹಂಗೆ ಸುಮಾರು ಮಕ್ಕಳು ಹಾಗೆ ಸತಾಯಿಸ್ತಾರೆ. ಒಬ್ರಲ್ಲ ಇಬ್ರಲ್ಲ ಮಕ್ಕಳು ಹಾಗೆ ಸತಾಯಿಸ್ತಾರೆ. ಆದರೂ ನೀವು ತುಂಬ ಪೇಷನ್ಸಿಂದ ಮಾಡಿದ್ರಿ. ಮಾಡಬೇಕಾಗುತ್ತೆ ನೋಡಿ ಎಷ್ಟು ಆಯಿತು ಅಂದರೆ, ಒಂದು 10 ರಿಂದ 12 ತಗೊಂಡಿದ್ದಾರೆ. ಲಾಸ್ಟಲ್ಲಿ 1-2 ಸರಿಗೆ ಬಂತು ನೋಡಿ. ಇದೆಲ್ಲ ನೀನೇ ಹಾಳು ಮಾಡಿರೋದು ನೋಡಿ. ಇದೆಲ್ಲ ನೀನೇ ಅಲ್ಲೇ ಹಾಳಾಗಿರೋದು. ಅದು ಯಾವುದಕ್ಕೂ ಇಲ್ಲ. ಇದೆಲ್ಲ ಸೆಮಿ ಚೆನ್ನಾಗಿತ್ತಂತ. ಎಷ್ಟು ಕೆಲಸ ಕೊಟ್ಟಿದ್ದು ನೀವು ಇವತ್ತು? ಎಷ್ಟು ಮಗನೇ ಕೊಟ್ಟಿದ್ದು? ಸರ್ ಶರ್ಟು, ನಿಮ್ಮ ಡ್ರೆಸ್ಸು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಆದರೂ ಬಿಡಲಿಲ್ಲ ನೋಡಿ ನಿಮ್ಮನ್ನ ಅವರು.
ನೀಟಾಗಿ ಬರೋವರೆಗೂ ಬಿಡಲಿಲ್ಲ. ಇನ್ನು 3D ಕಾಸ್ಟಿಂಗ್ ಸುಮಾರು ಥರ ಮಾಡಿಸ್ತಾರೆ ಅಲ್ವಾ. ನಾವು ಜಾಣದ ಮಾತ್ರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ಅದಾದಮೇಲೆ ಅವರು ಇನ್ನೊಂದು ಫೋಟೋ ತೋರಿಸಿದ್ರು, ಅಮ್ಮ ಮತ್ತು ಮಗು ಕೈನ ಹೋಲ್ಡ್ ಮಾಡ್ಕೊಂಡಿರೋ ಥರ. ಈ ಟೈಮಲ್ಲಿ ಏನು ಗೊತ್ತಾ, ಮಕ್ಕಳು ಆದಷ್ಟು ಇಟ್ಕೊತಾ ಇರ್ತಾರೆ ಕೈನ, ಇಲ್ಲಾಂದರೆ ಬಟ್ಟೆ ಇಟ್ಕೊತಿರ್ತಾರಲ್ವ, ಅದೊಂದು ನೆನಪಿರುತ್ತೆ, ಅದೊಂದು ಮಾಡಿಸ್ಕೊಳ್ಳಿ ಅಂತೇಳಿ. ಇನ್ನು ಅಪ್ಪನೂ ಕೂಡ ಮಾಡಿಸೋಣ ಅಮ್ಮ ಚೆನ್ನಾಗಿರುತ್ತೆ ಅಂದ್ರೆ ಹಾಗಾಗಿ ಇದೊಂದು ಮಾಡಿಸ್ಕೊಂಡಿದ್ದಾಯಿತು. ಇನ್ನು ಫಿನಿಶಿಂಗ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟು ನೀಟಾಗಿ ಬರಬೇಕು ಅಂತಲೇ ಪಾಪ ಅವ್ರು ಅಷ್ಟೊಂದು ವೇಸ್ಟ್ ಆದರೂ ಕೂಡ ಪದೇ ಟ್ರೈ ಮಾಡಿದ್ದು. ಏನಂದರೆ ಮಕ್ಕಳು ಮಲಗಿರೋ ಟೈಮಲ್ಲಿ ಮಾಡಿದ್ರೆ ಈ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅವ್ರು ಎದ್ದಾಗ ಏನು ಮಾಡ್ತಾರೆ ಅಂದರೆ ಕೈ ಬೆರಳುಗಳನ್ನೆಲ್ಲ ಹಿಂಗೆ ಮಡಚ್ಕೊಂಡು ಬಿಡ್ತಾರಲ್ಲ, ಆವಾಗ ಅಷ್ಟು ನೀಟಾಗಿ ಬರಲ್ಲ ಅದು. ಇನ್ನು ಇದೆಲ್ಲ ಕೆಮಿಕಲ್ ಅಲ್ವಾ ಶಿಲ್ಪ, ಯಾಕೆ ಮಾಡಿಸ್ಲಿಕ್ಕೆ ಹೋದ್ರಿ ಅಂತೇಳಿ ಕೆಲವೊಬ್ಬರು ಕಮೆಂಟ್ ಮಾಡ್ಬೋದು. ಏನಂದರೆ ಅಪ್ಪು ಇದನ್ನೆಲ್ಲ ವಿಚಾರಿಸ್ಕೊಂಡಿದ್ದಾರೆ, ಇದು ಯಾವುದೇ ಥರ ಕೆಮಿಕಲ್ ಇರಲ್ಲ, ಎಲ್ಲ ಕೆಮಿಕಲ್ ಫ್ರೀ ಇರುತ್ತೆ, ಹಾಗಾಗಿ ನಾವು ಕೂಡ ಮಾಡಿಸಿದ್ದು. ಇನ್ನು ಇವ್ರಿಗಂತೂ ತುಂಬಾ ತಾಳ್ಮೆ ಇದೆ ಆಯಿತಾ, ತುಂಬ ಪೇಷನ್ಸಿಂದ ನಿಧಾನಕ್ಕೆ ಮಾಡಿಕೊಟ್ರು. ಇವ್ರ ಪೇಜ್ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಇನ್ನು ಇದು ಫ್ರೇಮಿಂಗ್ ಎಲ್ಲ ಬಂದಮೇಲೆ ನಾನು ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ ಯಾವ ಥರ ನಾವು ಮಾಡಿಸಿದ್ದೀವಿ ಅಂತ ಹೇಳಿ. ಇನ್ನು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದೆ. ಇನ್ನು ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಸುಮಾರು ಒಂದು 3-4 ತಿಂಗಳಾಯ್ತೇನೋ ಅಲ್ವಾ ಅಪ್ಪು ಈಚೆ ಹೋಗಿ. ಜಾಣನ್ ಕರ್ಕೊಂಡು ಎಲ್ಲಿಗೂ ಹೋಗಿರಲಿಲ್ಲ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೋ ಅಷ್ಟೇ. ಹಾಸ್ಪಿಟ್ಲಿಗೆ ಹೋದ್ರೂ ಅಲ್ಲೋಗಿ ತೋರಿಸ್ಕೊಳ್ಳೋದು, ಮತ್ತು ಕಾರಲ್ಲಿ ಕುತ್ಕೊಳ್ಳೋದು, ಮನೆಗೆ ಬರೋದು ಅಷ್ಟೇ, ಎಲ್ಲೂ ಹೋಗಿರಲಿಲ್ಲ. ಇನ್ನು ಇವಾಗ ಏನಂದರೆ ಜಾಣಗೆ ಇಷ್ಟು ದಿನದಲ್ಲಿ ಬಟ್ಟೆನೂ ಕೂಡ ನಾವೇನು ಕೂಡ ತೊಗೊಂಡು ಬಂದಿರಲಿಲ್ಲ. ಎಲ್ಲರೂ ಬಂದು ಕೊಡ್ತಾಯಿದ್ರು ನೋಡಿ, ಅದೇ ಬಟ್ಟೆಗಳನ್ನ ಹಾಕ್ತಾ ಇದ್ದಿದ್ದು. ಇಷ್ಟು ದಿನ ಅವೇ ಆಗ್ತಾ ಇದ್ದೋ ಕೂಡ. ಈಗೆಲ್ಲ ಚಿಕ್ಕವು ಆಗ್ತಾ ಇದ್ದಾವೆ, ಯಾಕಂದರೆ ಜಾಣನೂ ಕೂಡ ಸ್ವಲ್ಪ ದೊಡ್ಡವರಾಗ್ತಿದ್ದಾರಲ್ಲ, ಹಾಗಾಗಿ ನಾವು ಅಂತ ತೊಗೊಂಡು ಬಂದಿದ್ದು ಅಂದರೆ ದೀಪಾವಳಿ ಹಬ್ಬಕ್ಕೆ 2 ಜೊತೆ ಇವ್ರು ತಂದಿದ್ರು ಅಲ್ವಾ ಅಪ್ಪು. ನಮ್ಮದು ಅಂತ ಹೋಗಿ ನಾವು ತೊಗೊಂಡು ಬಂದಿರೋದು ಅಂದರೆ 2 ಜೊತೆ ಬಟ್ಟೆ ಜಾಣಗೆ. ಇನ್ನು ಇವಾಗಂತೂ ಚಳಿಗಾಲ ಅಲ್ವಾ, ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಸ್ವೆಟರು, ಸಾಕ್ಸು, ಸ್ಕಾರ್ಫ್ ಎಲ್ಲ ಜಾಸ್ತಿ ಬೇಕು. ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನನಗೆ ಯಾಕೋ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು. ಅದಾದಮೇಲೆ ಸ್ವಲ್ಪ ಲೇಟಾಗೂ ಕೂಡ ಬರುತ್ತೆ, ಫಾಸ್ಟ್ ಡೆಲಿವರಿ ಎಲ್ಲ ಕೆಲವೊಂದು ಇರೋದಿಲ್ಲ. ಅದಕ್ಕೆ ಹೊರಗಡೆ ಹೋಗಿ ತಂದುಬಿಡೋಣ, ಹಿಂಗಿದ್ರು ಕೂಡ 3 ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ, ಈಗ ಹೋಗ್ಬೋದು ಅಂತೇಳಿ ಹೊರಟಿದ್ದೀವಿ. ಜಾಣನ ನೋಡಿ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ. ತಲೆಗೊಂದು ಟೋಪಿ ಮಾತ್ರ ಹಾಕಬೇಕು ಅಷ್ಟೇ. ಹೆಂಗೆ ಕಾಣಿಸ್ತಾ ಇದ್ದಾರೆ. ನಾನು ಪಿಂಕು, ಜಾಣನು ಪಿಂಕ್, ಇವತ್ತು ಅವ್ರ ಗಾಡಿನೂ ಪಿಂಕು. ಗೊಗಯ್ಯ ಬಂತು ಒಳ್ಳಪ್ಪ ಒಳ್ಳಿ ಓನಾ ಕಾರಲ್ಲಿ ಓನಾ ಬಟ್ಟೆ ತರಕ್ಕೆ. ಜಾಣದ ಫಸ್ಟ್ ಟ್ರಿಪ್ ಇದು. ತುಂಬ ಎಲ್ಲ ಹೋಗಲ್ಲ ನಾವು. ಸಾರಿ, ಫಸ್ಟ್ ಶಾಪಿಂಗ್ ಜಾಣದು. ನಾವು ತುಂಬ ದೂರ ಎಲ್ಲ ಏನು ಹೋಗಲ್ಲ, ಇಲ್ಲ ಹತ್ರದಲ್ಲೇ ಎಲ್ಲಾದರೂ ಹೋಗಿ ತಗೊಂಡು ಬರೋಣ ಅಂತ. ಎಲ್ಲೋಗೋಣ ಮಗನೆ, ಎಲ್ಲೋಗೋಣ ಇವತ್ತು? ನಿನ್ನೆ ನೋಡ್ತಿರೋದು ಎತ್ಕೊಂಡ್ಲಿ ಅಂತ ನೀನು ಸರಿಯಾಗಿ ಎತ್ಕೊಳಲ್ಲ, ಹೈಟ್ ಇರಲ್ಲ. ಹೈಟ್ ಅಂತ ಅಲ್ಲ, ನನ್ನ ಕೈ ಪುಟ್ಟದು, ನನ್ಗೆ ಹಂಗೆ ನೀಟಾಗಿ ಇಟ್ಕೊಳಕ್ ಬರಲ್ಲ. ಇವ್ರ ಕೈ, ನನ್ನ ಕೈಯಲ್ಲಿ 2 ಕೈ ಹಾಕ್ಬೇಕು, ಒಂದು ಕೈಗೆ ಇವ್ರಿಗೆ ಆರಾಮಾಗಿ ಹಿಂಗೆ ಒಳ್ಳೆ ಗುಲಾಬಿ ಹೂ ಥರ ಇಟ್ಕೊಳ್ತಾರೆ. ನನ್ಗೆ ಅಷ್ಟಾಗಿ ಬರಲ್ಲ ಅಲ್ಲ, ಅದಕ್ಕೆ ನನ್ನ ಜೊತೆ ಇದ್ರೆ ಕಂಫರ್ಟ್ ಅಂತ ಅನ್ಸಲ್ಲ. ಬತ್ತಿಯಪ್ಪ ಬಾ, ಹೋಗೋಣ ಬತ್ತಿಯಾ ಬಾ. ಇದ್ದೇನಾ? ಇಲ್ಲ, ಇವತ್ತೇನಂದರೆ ಬೆಳಗ್ಗೆ 10 ಗಂಟೆನೂ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆಡಿದ್ರು, ಮತ್ತೆ ಒಂದು 2 ಅವರ್ ಮಲ್ಕೊಂಡ್ರು. ನಾನು ಇವತ್ತು ಹೆಂಗಿದ್ರು ನಾನು ಒಬ್ಬಳೇ ಅಲ್ವಾ, ಎಲ್ಲ ಕೆಲಸ ಮಾಡ್ಕೋಬೇಕಿತ್ತಲ್ಲ, ಸರಿ ಮಲ್ಕೊಳ್ಳಿ ಏನಾಗಲ್ಲ ಅಂತೇಳಿ ಆರಾಮಾಗಿ ಮಲಗಿಸಿದ್ದೀನಿ. ನೋಡಿ ಅಪ್ಪು ಹತ್ರ ಹೋದ್ಮೇಲೆ ಎಷ್ಟು ಆ್ಯಕ್ಟಿವ್ ಆಗಿಬಿಡ್ತಾರೆ ಅಂತ ಹೇಳಿ. ಅವ್ರಂದರೆ ಅಷ್ಟು ಇಷ್ಟ ಜಾಣುಗೆ. ರೆಡಿ ಹೊರಡದೆ ಇವಾಗ. ಹಾಂ ರೆಡಿ ಆಯ್ತು. ಎತ್ಕೊಬೇಕಾ? ಎತ್ಕೊಂಡ್ಲಾ? ಇಲ್ಲೇ ಪಾಪ ಪಿಂಕ್ ಕಾಣಿಸ್ತಿದೆಯಲ್ಲಪ್ಪು, ಇದು ಕಲರು. ಅದಕ್ಕೆ ನೋಡ್ತಾ ಅವ್ರು ಏನಿದು ಕಲರು ಅಂತ. ಎತ್ಕೊಂಡ್ಲಪ್ಪ, ಸ್ಪೈಕ್ ಮಾಡೋಣ ಇರೋ, ಹೇರ್ ಸ್ಟೈಲ್ ಮಾಡೋಣ ಫಸ್ಟು. ಏನಿದು ಕೂದಲು ಬಾಚ್ಕೊಳಕ್ಕಾಗಲ್ವ ನಿಂಗೆ ತಲೆನಾ? ಹಾಂ ಏನದು? ಹಾಂ ಬಾಕ್ಸಿಂಗ್ ಮಾಡ್ತೀಯಾ? ಚೆನ್ನಾಗಿಲ್ಲ ಅದು ಜುಟ್ಟು.
ಕರಾಟೆ ಬಾಕ್ಸಿಂಗ ಕರಾಟೆನಾ ಯಾವುದು ಬಾಕ್ಸಿಂಗಾ ಬಾಕ್ಸಿಂಗ್ ಈ ಹೇರ್ ಸ್ಟೈಲೇ ಸೂಪರ್ ನಿಂದು ಎಲ್ಲಿ ಅಯ್ಯೋ ಜುಟ್ಟು ಕಟ್ದಂಗಿದೆ ತಲೆ ಮೇಲೆ ಜುಟ್ಟು ಕಟ್ದಂಗಿದೆ ತಲೆ ಮೇಲೆ ಯಾರು ಮಾಡಿದ್ದು ದಾಡು ಇರವ ಈ ಕಡೆ ಇನ್ನು ಪಿಂಕ್ ಹಾಕ್ಬಿಟ್ಟಿದ್ನಲ್ಲ ಹಂಗಾಗಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಆ ಸಾಕ್ಸನ್ನು ಪಿಂಕ್ ಹಾಕ್ಬೇಕಿತ್ತು ಇನ್ನೂ ಚೆನ್ನಾಗಿರೋದು. ಇನ್ನು ಇವತ್ತು ಅರ್ಪಿತವ್ರಿಗೂ ಕೂಡ ಬರಲಿಕ್ಕೆ ಹೇಳಿದ್ವಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಶಾಪಿಂಗಿಗೆ ಅಂತೇಳಿ. ಅವರು ಕೂಡ ಬಂದಿದ್ದರು. ಜಾಣು ಅಂತೂ ಹೊರಗಡೆ ನೋಡ್ತಾ ಅದೆಂಥ ಆಶ್ಚರ್ಯವಾಗಿ ನೋಡ್ತಿದ್ರು ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು, ಬಾಯಲ್ಲಿ ಬೆಲ್ಲಿಡ್ಕೊಂಡು ನೋಡ್ತಾ ಇದ್ದಾರೆ. ಏನು ರೋಡಲ್ಲಿ ಹೋಗ್ತಾ ಇದೆ, ಏನು ಬರ್ತಾ ಇದೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸಾಮಾನ್ಯವಾಗಿ ನಾವು ಹಾಸ್ಪಿಟಲ್ಗೆ ಹೋಗೋ ಟೈಮಲ್ಲೆಲ್ಲ ಅವರು ಮಲಗಿಬಿಡ್ತಿದ್ರು ಆಯಿತಾ. ನಾನು ಫುಲ್ಲು ಕವರ್ ಮಾಡ್ಕೊಂಡು ಬಿಡ್ತಿದ್ದೆ, ಆರಾಮಾಗಿ ಮಲಗಿಬಿಡೋರು. ಇವತ್ತೇನೋ ಗೊತ್ತಿಲ್ಲ, ಅವ್ರಿಗೂ ಗೊತ್ತಾಯ್ತೇನೋ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತೇಳಿ ಹಾಗಾಗಿ ಎದ್ದೇ ಇದ್ದರು. ಒಂದು ಕ್ಷಣ ಕೂಡ ಮಲಗಿರಲಿಲ್ಲ. ಅರ್ಪಿತವ್ರು ಅದನ್ನೇ ಹೇಳ್ತಿದ್ರು, ಸಾಮಾನ್ಯವಾಗಿ ಮಕ್ಕಳು ಕಾರಾಗೆ ಬಂದ ತಕ್ಷಣ ಮಲಗಿಬಿಡ್ತಾರೆ, ಇವನೇನು ಮಲಗ್ತಾನೆ ಇಲ್ಲ ಅಂತ ಹೇಳಿ. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಮಲಗ್ತಿದ್ರು, ಇವತ್ತೇ ಮಲಗ್ತಿಲ್ಲ ಅಂತ ಹೇಳ್ದೆ. ಇನ್ನು ಸುಕೃತಿ ನೋಡಿ ಏನು ಕ್ಯೂಟಾಗಿ ರೆಡಿಯಾಗಿ ಬಂದಿರೋದು. ಲಿಪ್ಸ್ಟಿಕ್ ಮಾತ್ರ ಮರಿಯಲ್ಲ ನೋಡಿ, ಲಿಪ್ಸ್ಟಿಕ್ ಇರಲೇಬೇಕು ಹೊರಗಡೆ ಎಲ್ಲಾದರೂ ಹೋಗ್ತಿದ್ದೀವಿ ನಾವು ಅಂತ ಅಂದಾಗ. ಅವಳು ಯಾಕೆ ಬೂ ಕರ್ಕೊಂಡು ಹೋಗ್ತಿಲ್ವಾ? ನೀವು ಹಂಗೆ ಮಲಗಿಸಿದ್ರಲ್ಲ, ಕುತ್ಕೊಂಡ್ರೆ ಬೆನ್ನು ಬರುತ್ತೆ ಗೊತ್ತಾ? ನೀವು ಮಲಗಿಸಿದ್ರೆ ಬೇಜಾರಾಗುತ್ತೆ. ಬೂ 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 ಹೋಗ್ತೀವಿ ಈಗ ನಾವು. ಅಕ್ಕ ಅಲ್ಲ ಅತ್ತೆ. ಅತ್ತೆ ಏನ್ಬೇಕು, ಇಲ್ಲ ನೆನ್ಕೊಡಲ್ಲ ಅಷ್ಟೇ ನಾನು. ಆಯ್ತಾ, ಚಿಕ್ಕದೇನಾದ್ರೆ ಫಿಕ್ಸ್ ಮಾಡ್ಬಿಡೋಣ ಆಯ್ತಾ? ಆಯ್ತಾ, ಉಲ್ಲ ಉಲ್ಲ ಅವನು ಅವನು ಬೂ 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 ಬೂ. ನೋಡು 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 ನೋಡು, ಆಕಾಶ ಹೋಗ್ತೈತೆ ನೋಡಲ್ಲಿ. ನಾವೆಲ್ಲ ಹೋಗ್ತಿರೋದು ಆಕಾಶ ಹೋಗ್ತದೆ ನೋಡು. ಆ ಸುಕೃತಿ ಏನೂ ಕೊಡ್ಸಲ್ಲ ನಾವು. ಬೇಡ ಬೇಡ ಬೆಳ್ತ ಸೌಂಡ್ ಬರ್ತೀವಿ. ಲಿಫ್ಟ್ ಹೋಗ್ಬಿಡುತ್ತೆ ಅದೇ ನಮ್ಮ ನಿಂದ. ಇನ್ನು ನಮ್ಮ ಮನೆ ಹತ್ರನೇ ಒಂದು ಬೇಬಿ ಮಾರ್ಟ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಹತ್ರ ಇರೋದು ಅಂದರೆ ಇದೊಂದೇ ನಿನ್ನೆ. ಆ ಕಲೆಕ್ಷನ್ ಎಲ್ಲ ಹೆಂಗಿರುತ್ತೆ ಏನು ಅಂತೇಳಿ ಗೊತ್ತಿರಲಿಲ್ಲ. ಆ ರಿವ್ಯೂಸ್ನ ನೋಡಿ ಬಂದಿದ್ದು, ಪರವಾಗಿಲ್ಲ ಅಂತ ಅನ್ನಿಸ್ತು. ಇನ್ನು ಕೆಲವೊಂದಿಷ್ಟು ಸ್ವೆಟರ್ಸ್ನೆಲ್ಲ ತೊಗೊಳ್ತಾ ಇದ್ದೀನಿ. ನನಗೆ ಈ ಸ್ವೆಟರ್ಸ್ ತುಂಬಾ ಇಷ್ಟ ಆಯಿತು, ರೆಡ್ದಿತ್ತ. ಅಪ್ಪುಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ ಅಲ್ವಾ, ಹಂಗಾಗಿರಲಿ ಅಂತೇಳಿ ಇದೊಂದು ತೊಗೊಂಡೆ. ಈಗ ಮಕ್ಳಿಗೆ ಏನೇ ಬಟ್ಟೆ ತೊಗೊಳ್ಬೇಕಾದ್ರೂ ಕೂಡ ಒಂದು 2 ತಿಂಗಳಿಗಾಗೋ ಥರ ಮಾತ್ರ ತೊಗೊಳ್ಬೇಕು. ಅದಾದಮೇಲೆ ಅವ್ರು ದೊಡ್ಡವರಾಗ್ಬಿಡ್ತಾರೆ, ಬಟ್ಟೆಗಳನ್ನೆಲ್ಲ ಇಡ್ಲಿಕ್ಕಾಗಲ್ಲ, ಮತ್ತೆ ಬೇರೆ ಬಟ್ಟೆ ತೊಗೊಳ್ಬೇಕು. ಒಂದ್ಸಲ ಅನಿಸುತ್ತೆ ಜಾಸ್ತಿ ತೊಗೊಳ್ಳೋದು ಬೇಡ, ಸ್ವಲ್ಪ ಮಾತ್ರ ತೊಗೊಳ್ಳೋಣ ಅಂತ. ಇನ್ನೊಂದ್ಸಲ ಅನಿಸ್ತಿರುತ್ತೆ ಅಯ್ಯೋ ಎಲ್ಲ ಥರ ಬಟ್ಟೆನೂ ಕೂಡ ಹಾಕಿ ನೋಡಬೇಕು, ಅದೆಲ್ಲ ಚೆನ್ನಾಗಿರುತ್ತೆ ಮೆಮೊರೀಸು. ದೊಡ್ಡವರಾದ್ಮೇಲೆ ಏನು ಮಾಮೂಲಿ ಹಾಕೋತಾರೆ ಅಂತ ಒಂದು ಕಡೆ ಅನಿಸುತ್ತೆ ಈ ಥರ. ಇನ್ನು ನಾನು ನೋಡ್ತಾ ಇದ್ನಲ್ಲ, ಅಪ್ಪು ಇದ್ಬಿಟ್ಟು ನಿಂಗೆ ಯಾವ್ದು ಬೇಕು ನೋಡು ಎಲ್ಲ ತೊಗೊಂಡ್ಬಿಡಮ್ಮ, ಮತ್ತೆ ಮತ್ತೆ ಬರಲಿಕ್ಕಾಗಲ್ಲ ಅಂತ ಹೇಳಿದ್ರು. ಹಂಗಾಗಿ ನೋಡ್ತಾ ಇದ್ದೆ. ಇನ್ನು ಈ ಕಡೆ ಆ ಟಾಯ್ಸ್ನೆಲ್ಲ ತೋರಿಸ್ತಾ ಇದ್ದಾರೆ ನನ್ನ ಮಗನಿಗೆ, ಯಾವ್ದು ಬೇಕು ಎಲ್ಲನೂ ಕೂಡ ಟಾಯ್ಸ್ ತೊಗೊಂಡೋಗ್ಬಿಡೋಣ ಅಂತ. ಅಪ್ಪುಗೆ ಈ ಥರ ಹೊರಗಡೆ ಬಂದಾಗ ಬಟ್ಟೆ ಗಿಟ್ಟೆ ಮೇಲೆಲ್ಲ ಅವ್ರಿಗೆ ಅಷ್ಟಾಗಿ ಇಷ್ಟ ಇರಲ್ಲ, ಅದನ್ನೆಲ್ಲ ನಾನು ತೊಗೊತೀನಲ್ಲ. ಅವ್ರು ಜಾಸ್ತಿ ನೋಡೋದು ಅಂತ ಅಂದರೆ ಈ ಥರ ಟಾಯ್ಸು, ಜಾಸ್ತಿ ಮಕ್ಳಿಗೆ ಇದನ್ನೆಲ್ಲ ಕೊಡಿಸ್ಬೇಕು, ಆಟ ಆಡಿಸ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಅವ್ರಿಗೇನೋ ಅದು ಪ್ರೀತಿ. ಇನ್ನು ಸುಕೃತಿನೂ ಕೂಡ ಇದು ತೊಗೊಳ್ಳೋಣಮ್ಮಮ್ಮ, ಅದು ತೊಗೊಳ್ಳೋಣಮ್ಮಮ್ಮ ಅಂತೇಳಿ ತೋರಿಸ್ತಾ ಇರೋದು. ನಾನೇನು ತೊಗೊಳ್ಳಿ ಮಮ್ಮ, ಎಲ್ಲ ಜಾಣುಗೆ ತೊಗೊಂಡ್ಬಿಟ್ರೆ ಅಂತ ಕೇಳೋದು. ಈ ಥರ ಒಂಥರ ಇವತ್ತು ಫಸ್ಟ್ ಟೈಮ್ ಜಾಣ ಜೊತೆ ಶಾಪಿಂಗ್ ಬಂದಿದ್ವಲ್ಲ, ಎಲ್ರಿಗೂ ಕೂಡ ಖುಷಿ ಆಗ್ತಾ ಇತ್ತು. ಇನ್ನು ಟೋಪಿಗಳನ್ನೆಲ್ಲ ಹಾಕಿ ಚೆಕ್ ಮಾಡಿ ತೊಗೊಂಡು, ಗೊತ್ತಾಗಲ್ಲ ನೋಡಿ ಸೈಜ್ ಚಿಕ್ಕದಾಗುತ್ತಾ ದೊಡ್ಡದಾಗುತ್ತಾ ಅಂತ. ಅದಕ್ಕೆ ಅರ್ಪಿತವ್ರು ಚೆಕ್ ಮಾಡಿಬಿಟ್ಟೆ ತೊಗೊಂಡೋಗೋಣ ಅಂತೇಳಿ ಚೆಕ್ ಮಾಡ್ತಿದ್ರು. ಎಷ್ಟು ನಿಮಿಷಕ್ಕೆ ಅಂದರೆ ಒಂದು 20ರಿಂದ 30 ನಿಮಿಷಕ್ಕೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೇ ಬಿಟ್ವಿ. ಒಂದಕ್ಕೆ 150 ಅಂತ ಎಷ್ಟು ಪುಟ್ಟಿದ್ದು ಗೊತ್ತಾ? ಈಗ ಸಣ್ಣ ಸಣ್ಣ ಕೇಳ್ತಾರೆ ಕೊಡಿಸ್ಬೋದು, ಕೇಳಿಲ್ಲ ಅಂದ್ರೆ ಕೊಡಿಸ್ಬೋದು. ಹೌದಪ್ಪ, ಆಮೇಲೆ ದೊಡ್ಡದು ಕೇಳಿದಾಗ ಹೆಂಗ್ ಕೊಡ್ಸೋದು? ಕೇಳ್ತೀರಾ ದೊಡ್ಡದು? ಆಹಾ, ಸ್ಮೈಲು, ಬರೀ ಸ್ಮೈಲು, ಮಾತಾಡ್ಸಿದ್ರೆ ನಗು ಬಂದ್ಬಿಡುತ್ತೆ. ಸ್ವೆಟರ್ಸ್ ತಗೊಂಡೆ ನೋಡಿ. ಅಮ್ಮ ಬಟ್ಟೆ ತಗೊಂಡಿದ್ದು ನಿಂಗೆ
ಇದೆಲ್ಲ ಫುಲ್ ಸಾಫ್ಟ್ ಮೆಟೀರಿಯಲ್. ಒಳಗಡೆ ನಾನು ಸ್ವಲ್ಪ ಆದಷ್ಟು ಸಾಫ್ಟ್ ಆಗಿರೋದನ್ನೇ ಹುಡುಕ್ತೀನಿ, ಯಾಕೊತ್ತಾ ಮಕ್ಕಳಿಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಈ ಥರದ್ದು ಹಾಕಿದ್ರೂ ಕೂಡ ಒಳಗಡೆ ಏನು ಮಾಡ್ತೀನಿ ಅಂದರೆ ಒಂದು ತೆಳ್ಳಗಿರೋ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಸ್ವೆಟರ್ಸ್ ಹಾಕ್ತೀನಿ, ಅವಾಗ ಕಂಫರ್ಟ್ ಆಗಿರುತ್ತೆ, ಅವ್ರಿಗೂ ಇರಿಟೇಷನ್ ಆಗಲ್ಲ ಅಂತ. ಇರೋದ್ರಲ್ಲಿ ಸಾಫ್ಟ್ ಆಗಿದ್ದು ಅಂದರೆ ಇದು ಚೆನ್ನಾಗಿದೆ ಅಂತೇಳಿ ಇದೊಂದು ತೊಗೊಂಡೆ. ಇದ್ರ ಜೊತೆಗೆ ಡೈಲಿ ಯೂಸ್ ಮಾಡಲಿಕ್ಕೆ ಅಂತೇಳಿ ಈ ಶರ್ಟ್ಗಳು, ಪುಟ್ಟ ಶರ್ಟ್ ಒಂದು 3 ತೊಗೊಂಡಿದ್ದೀನಿ ನೋಡಿ. ಚೆನ್ನಾಗಿದೆ, 3 ಕ್ಯೂಟಾಗಿದೆ ಮತ್ತು ಸಾಫ್ಟಾಗಿ ಚೆನ್ನಾಗಿ ಅನ್ನಿಸ್ತು ನನಗಲ್ಲಿ. ಏನು ಗೊತ್ತಾ, ಹೆಣ್ಮಕ್ಳಿಗೆ ಎಷ್ಟೊಂದು ತರಾವರಿ ಬಟ್ಟೆಗಳು ಸಿಗುತ್ತೆ ಆಯಿತಾ, ಕಣ್ಣಿಗೆ ಬೇಕಾಗಿದ್ದು. ಗಂಡು ಮಕ್ಳಿಗೆ ಅಷ್ಟಾಗೇನು ಸಿಗೋದೇ ಇಲ್ಲ, ಶರ್ಟು ಪ್ಯಾಂಟು ಇಲ್ಲಾಂದರೆ ಆ ಪುಟ್ಟ ಚಡ್ಡಿಗಳು ಇವನ್ನೇ ಹುಡುಕ್ಬೇಕು ಅಲ್ವಾ ಅಪ್ಪು. ಇನ್ನು ನನಗೆ ಮುಖ್ಯವಾಗಿ ಬೇಕಾಗಿತ್ತು ಅಂದರೆ ಈಗ ತಲೆ ಕಟ್ಟೋ ಬಟ್ಟೆ ಆಯಿತಾ. ನಮ್ಮನೇಲಿ ಒಂದು 4-5 ಇದೆ, ಅಂದರೆ ಮಾಮೂಲಿಯಾಗಿ ಸುಮ್ಮನೆ ಹಿಂಗೆ ಹಾಕ್ತೀವಿ ಗೊತ್ತಾ, ಟೋಪಿ ಈ ಥರದ್ದು. ಇದನ್ನೇನಂದರೆ 2 ನಿಮಿಷನೂ ಉಳಿಸ್ಕೊತಾ ಇರಲಿಲ್ಲ ಅವರು, ತೆಗೆದ್ಬಿಡೋರು. ಹಿಂಗೆ ಅಂದರೆ ಸಾಕು ಬಿದೋಗ್ಬಿಡೋದು. ಫೋಟೋ ಥರ ಬರುತ್ತೆ ನೋಡಿ, ಈ ಥರ ಇರುತ್ತೆ. ಇದಾದರೆ ತೆಗಿಲಿಕ್ಕೆಲ್ಲ ಆಗಲ್ಲ. ಅದಲ್ಲದೆ ಸ್ವಲ್ಪ ನೀಟಾಗಿ ಕವರ್ ಕೂಡ ಆಗುತ್ತೆ, ಬೆಚ್ಚಗಿರುತ್ತೆ. ನಾನು ಮಾತಾಡ್ಲಿಕ್ಕೆ ಬಿಡಲ್ಲ ಇವತ್ತು ನನ್ನ ಮಗ. ಖುಷಿ ಆಗುತ್ತೆ, ನಾವು ಯಾರಾದರೂ ಮುಖ ನೋಡ್ಕೊಂಡು ಮಾತಾಡಿಸ್ತಾ ಇದ್ರೆ ಅದೆಷ್ಟು ಖುಷಿ ಆಗುತ್ತೆ ಗೊತ್ತಾ ಅವ್ರಿಗೆ. ನೋಡಿ, ಇದು 2 ಸೈಡು ಹಾಕ್ಬೋದು, ಈ ಕಡೆ ಒಂದು ಈ ಕಡೆ. ಇದ್ರ ಜೊತೆಗೆ ಇದೊಂದು ಬ್ಲೂ ಕಲರ್ದು, ಹಾಗೆ ಇದೊಂದು 4 ತೊಗೊಂಡಿದ್ದೀನಿ, ಸಾಕು 2 ತಿಂಗಳದಾಗುತ್ತೆ. ಆಮೇಲೆ ಮುಂದಕ್ಕೆ ನೋಡೋಣ. ಸಾಕ್ಸ್ ಬೇಕಿತ್ತು, ಅವತ್ತೊಂದಿನ ಹೇಳಿದ್ದೆ ಅಲ್ವಾ, ಎಲ್ಲ ಸಾಕ್ಸ್ಗಳು ಖಾಲಿ ಆಗಿಬಿಟ್ಟಿದ್ದಾವೆ ಅಂತ, ಅದಕ್ಕೆ ತೊಗೊಂಡಿದ್ದೀನಿ. ಇದು ಒಂದು ಸೆಟ್ ಬಂದು 165 ರುಪೀಸು. ಇದೊಂದು 65, ಇದೊಂದು 65. ಇವೆಷ್ಟು ಅಂದರೆ 119 ರೂಪಾಯಿ ಒಂದಕ್ಕೆ. 3ಕ್ಕೂ ಅಷ್ಟೇ 119. ಇರು ಒಂದು 5 ನಿಮಿಷ ಅಮ್ಮ ಮಾತಾಡ್ಬಿಡ್ಲಿ, ನಿನ್ನ ಬಟ್ಟೆ ಎಲ್ಲ ತೋರಿಸ್ಬಿಡ್ಲಿ. ಸಂಗೀತ ಆಡ್ತಾವ್ರೆ. ಮತ್ತು ಇದೊಂದು ಸೆಟ್ ತಗೊಂಡೆ, ನನಗೆ ತುಂಬ ಇಷ್ಟ ಆಯಿತು ಆಯಿತಾ. ನೋಡಿ, ಸ್ವೆಟರು ಮತ್ತು ಟೋಪಿ, ಇದ್ರ ಜೊತೆಗೆ ಸಾಕ್ಸು ಮತ್ತು ಕೈಗೆ ಹಾಕ್ಲಿಕ್ಕೆ, ಹಾಗೆ ಪ್ಯಾಂಟು ಎಲ್ಲ ಒಂದರಲ್ಲೇ ಇತ್ತಾ. ಚೆನ್ನಾಗಿರುತ್ತೆ ಎಲ್ಲಾದರೂ ಈಚೆ ಹೋದಾಗ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಸೆಟ್ ತೊಗೊಂಡೆ ಅಷ್ಟೇ. ಇನ್ನು ಇದೊಂದೆರಡು ಸಾಕ್ಸ್ ತೊಗೊಂಡಿದ್ದೀನಿ ನೋಡಿ. ಇದು ಮಾಮೂಲಿ ಸಾಕ್ಸೇ, ಆದರೆ ಮುಂದೆ ಗೊಂಬೆ ಥರದ್ದಿದೆ, ಚೆನ್ನಾಗಿರುತ್ತೆ ಅಲ್ವಾ, ಕ್ಯೂಟಾಗಿ ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ನಾನು ಇಷ್ಟೆಲ್ಲ ತೊಗೊಂಡಿದ್ದೀನಲ್ಲ, ಇದ್ರಲ್ಲಿ ತುಂಬ ಕ್ಯೂಟ್ ಅನಿಸಿದ್ದು. ಇದ್ರಲ್ಲಿ ಪಿಂಕು ಇತ್ತು. ಇವ್ರು ಎಷ್ಟು ಪಿಂಕ್ ಅಂತ ತೊಗೊತೀಯ, ಬ್ಲೂ ಅಂತೇಳಿ ಬ್ಲೂ ತೊಗೊಳ್ಳಿಕ್ಕೆ ಹೇಳಿದ್ರು. ಅರ್ಪಿತವ್ರು ಕೊಡಿಸಿದ್ರು ಇದೆರಡು. ಅದ್ರ ಜೊತೆಗೆ ಇನ್ನೊಂದು ಟಾಯ್ ಏನೋ ಕೊಡಿಸಿದ್ರು, ಅದೆಲ್ಲೋಯ್ತೋ ಗೊತ್ತಿಲ್ಲ. ಇಷ್ಟೇ ಇವತ್ತಿಂದು ಶಾಪಿಂಗು. ಇದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿಬಿಟ್ಟು ಆಮೇಲೆ ಜಾಣೋಗಿ ಹಾಕಬೇಕು. ಈ ಥರ ನಾವು ಬಟ್ಟೆ ಯಾವುದೇ ತೊಗೊಂಡು ಬಂದರೂ ಕೂಡ ಮಕ್ಕಳಿಗೆ ನೇರವಾಗಿ ಹಾಕ್ಲಿಕ್ಕೆ ಹೋಗಬಾರ್ದು, ಆದಷ್ಟು ನೀಟಾಗಿ ವಾಶ್ ಮಾಡೇ ಹಾಕಬೇಕು. ಅವಾಗ ಇನ್ಫೆಕ್ಷನ್ ಆಗೋದು ಅಥವಾ ರ್ಯಾಷಸ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ. ಇವಾಗ ನಾವು ಸ್ವಲ್ಪ ಜಾಣ ಜೊತೆ ಆಟ ಆಡಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ ಅವ್ರಿಗೆ. ಎಲ್ಲರೂ ಕೂಡ ಒಟ್ಟಿಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಸಮಯ ಕಳೀತಾ ಇದ್ದಿದ್ದು. ನಮಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಯಿತಾ. ಎಲ್ಲ ಒಟ್ಟಿಗೆ ಇದ್ದಾಗ ಜಾಸ್ತಿ ತಮಾಷೆ ಇರುತ್ತೆ, ಜಾಸ್ತಿ ನಗು ಇರುತ್ತೆ, ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಕಾಯ್ತಾ ಇರ್ತೀವಿ ಎಲ್ಲರೂ ಕೂಡ ಫ್ರೀ ಆದಾಗ ಒಟ್ಟಿಗೆ ಈ ಥರ ಕುತ್ಕೊಂಡು ಹರಟೆ ಹೊಡಿಯೋಣ ಅಂತ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.